Hello everyone, welcome to my YouTube channel. From this particular video, we'll be starting a new model in GST law and practice. In that particular module, we'll be discussing about the transaction value. So, what is this transaction value? Transaction value is a value paid or payable for the supply of goods and services. Now, here we have on one side supplier, on the other side we have buyer. Now, supplier will sell the goods to the buyer. The buyer in return have to pay some amount to the supplier because for the supply made, that particular amount will be considered as transaction value. And on this transaction value, the GST is levied. So what is a need to find out the transaction value means in order to find out how much GST has to be paid, that is value of the supply, on what amount the GST has to be levied, we need to find out the transaction value. So ಒಂದು ಕಡೆ ಸಪ್ಲೈಯರ್ ಇದ್ದಾನೆ, ಸಪ್ಲೈಯರ್ ಬೈಯರಿಗೆ ಅಂದ್ರೆ ಕೊಂಡ್ಕೊಳ್ಳುವಂತಹ ಗ್ರಾಹಕರಿಗೆ ಗೂಡ್ಸ್ ಅನ್ನ ಸಪ್ಲೈ ಮಾಡಿರ್ತಾನೆ ಸಪ್ಲೈಯರ್. ಬೈಯರ್ ಗೂಡ್ಸ್ ನ ಇಸ್ಕೊಂಡು ಇನ್ ರಿಟರ್ನ್ ಅವನಿಗೆ ಸಪ್ಲೈಯರ್ಗೆ ಒಂದು ಅಮೌಂಟ್ ನ ಪೇ ಮಾಡ್ತಾನೆ. ಆ ಒಂದು ಅಮೌಂಟ್ ನ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಆ ಒಂದು ವ್ಯಾಲ್ಯೂ ಏನ್ ಬರುತ್ತಲ್ಲ ಅದ್ರ ಮೇಲೆ ನಾವು GST ಅನ್ನ ಲೆವಿ ಮಾಡುವಂತಹದ್ದು. ಯಾಕೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂದ್ರೆ ಎಷ್ಟು ಮೊತ್ತಕ್ಕೆ ನಾವು GST ನ ಹಾಕ್ಬೇಕು ಅನ್ನೋದು ಗೊತ್ತಾಗ್ಬೇಕಂದ್ರೆ transaction value very important. So in order to find out the transaction value, we have a specified format. ಈ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಸ್ಪೆಸಿಫೈಡ್ ಫಾರ್ಮ್ಯಾಟ್ ನ ಕೊಟ್ಟಿದ್ದಾರೆ CGST ಆಕ್ಟ್ ಅಲ್ಲಿ. ಆ ಒಂದು ಫಾರ್ಮ್ಯಾಟ್ ನ ಈಗ ನೋಡೋಣ. ಸೊ ಫಾರ್ ಎವ್ರಿಥಿಂಗ್ ಫಸ್ಟ್ ಯು ನೀಡ್ ಟು ಆಡ್ selling price. So whether the selling price or the ex showroom price or the quoted price, whatever it may be called, first you need to write that particular price. ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು ಅಥವಾ ಎಕ್ಸ್ ಶೋರೂಮ್ ಪ್ರೈಸ್ ಆಗಿರ್ಬೋದು ಅಥವಾ ಕೋಟೆಡ್ ಪ್ರೈಸ್ ಆಗಿರ್ಬೋದು, ಇದನ್ನ ಮೊದಲು ಬರೀಬೇಕಾಗತ್ತೆ. ಫಾರ್ ದ್ಯಾಟ್ ವಿ ನೀಡ್ ಟು ಆಡ್ ಸರ್ಟೆನ್ ಇನ್ಕ್ಲೂಷನ್ಸ್. ಅದಕ್ಕೆ ಒಂದಷ್ಟು ಐಟಮ್ಗಳನ್ನ ಆಡ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಐಟಮ್ ಅಂದ್ರೆ ಮುಂಚೆ ಅದು ಆಡ್ ಆಗಿರಬಾರ್ದು, ಇನ್ಕ್ಲೂಡ್ ಆಗಿರಬಾರ್ದು. ಓನ್ಲಿ ದೋಸ್ ಐಟಮ್ಸ್ which is not included to the selling price should be added. Selling prices ಗೆ ಆಡ್ ಆಗದೇ ಇರ್ತಕ್ಕಂತಹ ಐಟಮ್ಸ್ ನ ಆಡ್ ಮಾಡಬೇಕಾಗುತ್ತೆ. ಅದರಲ್ಲಿ we will be classifying into 3 types. First type will be A, that is materials procured or purchased. ಯಾವುದೇ ರೀತಿಯ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಗೆ ಇನ್ಕ್ಲೂಡ್ ಮಾಡಬೇಕು. ಎನಿ ರಾ ಮೆಟೀರಿಯಲ್ಸ್ ಪರ್ಚೇಸ್ಡ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೆಲ್ಲಿಂಗ್ ಪ್ರೈಸ್ ಶುಡ್ ಬಿ ಆಡೆಡ್. ಎನಿ ಮೆಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಅದರ್ ಸ್ಟೇಟ್ಸ್, ಬೇರೆ ಸ್ಟೇಟ್ಗಳಿಂದ ಪರ್ಚೇಸ್ ಮಾಡಿರ್ತಕ್ಕಂತಹ ಮೆಟೀರಿಯಲ್ಸ್ ಆಗಿರ್ಬೋದು, ರಿಜಿಸ್ಟರ್ಡ್ ಪರ್ಸನ್ ಅಂಡರ್ ಕಾಂಪೋಸಿಷನ್ ಸ್ಕೀಮ್. ಕೆಲವೊಂದು ವ್ಯಕ್ತಿಗಳು ಕಾಂಪೋಸಿಷನ್ ಸ್ಕೀಮ್ ನ ಅಳವಡಿಸ್ಕೊಂಡಿರ್ತಾರೆ, ಅವರಿಂದ ನಾವು ಪರ್ಚೇಸ್ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಪರ್ಚೇಸ್ಡ್ ಫ್ರಮ್ SEZ ಯೂನಿಟ್ಸ್ ಆರ್ ಡೆವಲಪರ್ಸ್, ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಲ್ಲಿ ಇರ್ತಕ್ಕಂತಹ ಮ್ಯಾನುಫ್ಯಾಕ್ಚರರ್ಸ್ ಇಂದ ನಾವೇನಾದ್ರು ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ನಾವು ಆಡ್ ಮಾಡ್ತೀವಿ. ನೆಕ್ಸ್ಟ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಈಗ ಕೆಲವೊಬ್ರು GST ಗೆ ರಿಜಿಸ್ಟರ್ಡ್ ಆಗಿರೋದಿಲ್ಲ, ಅಂತವರಿಂದ ನಾವು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ರು ಕೂಡ ಅದನ್ನು ನಾವಿಲ್ಲಿ ಆಡ್ ಮಾಡ್ತೀವಿ. ಇವನ್ ದೋ ಇಫ್ ಯು ಹ್ಯಾವ್ ಪ್ರೊಕ್ಯೂರ್ಡ್ ದ ರಾ ಮೆಟೀರಿಯಲ್ಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ ಆರ್ ದ ಡೀಲರ್ ಹೂ ಹ್ಯಾಸ್ ನಾಟ್ ರಿಜಿಸ್ಟರ್ಡ್ ಹಿಮ್ಸೆಲ್ಫ್ ಅಂಡರ್ GST, we will add that particular materials whatever we have purchased to the selling price. Next, imported from other country. ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ಮೆಟೀರಿಯಲ್ಸ್ ನು ಕೂಡ ಆಡ್ ಮಾಡ್ತೀವಿ. ಸೊ ವಾಟ್ ಎವರ್ ದ ಮೆಟೀರಿಯಲ್ಸ್ ವಿ ಹ್ಯಾವ್ ಇಂಪೋರ್ಟೆಡ್ ಫ್ರಮ್ ಅದರ್ ಕಂಟ್ರೀಸ್ ಅದರ್ ದ್ಯಾನ್ ಇಂಡಿಯಾ, all those raw materials will also be added to the selling price.
This will be inclusive of basic custom duty. ಇಂಪೋರ್ಟ್ ಮಾಡ್ಕೊಂಡಾಗ ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನ ಕಟ್ತೀವಿ. ಇನ್ಕ್ಲೂಸಿವ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಏನೇನ್ ಕಟ್ಟಿರ್ತೀವೋ ಅದನ್ನು ಸೇರಿಸಿ ಆಡ್ ಮಾಡಬೇಕು. ಬಟ್ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿನ ಆಡ್ ಮಾಡಬಾರ್ದು, ಯಾಕಂದ್ರೆ ನಾವು ಕಂಡುಹಿಡಿತಾ ಇರೋದೇ ಜಿ ಎಸ್ ಟಿನ ಹಾಕೋದಿಕ್ಕೆ. ಹಾಗಾಗಿ ಜಿ ಎಸ್ ಟಿ ಆಲ್ರೆಡಿ ಕಟ್ಟಿದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ಸೊ we should add basic custom duty for the goods imported from other country, but GST should be excluded because we are finding out this particular transaction value only for finding out this GST liability. So whatever the GST it is included, that has to be removed. If it is not added, then it should be ignored. For this, the next component will be B, that is any taxes paid or any duties paid or cess or fees or charges, everything should be added except CGST, SGST and IGST. So any taxes or any cess, additional surcharges, additional tax that is levied should be added excluding CGST, SGST and IGST. CGST, SGST, IGST should not be added. The third component will be amount paid by the recipient on behalf of the supplier. Sometimes the customer will procure some raw materials and give it to the supplier to manufacture a product. ಕೆಲವೊಂದೊಂದ್ಸತಿ ಗ್ರಾಹಕರೇ ಒಂದಷ್ಟು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿ ಇದನ್ನ ಬಳಸಿ ಪ್ರಾಡಕ್ಟ್ ತಯಾರಿಸಿ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಏನೇನು ಕಸ್ಟಮರ್ ಅಮೌಂಟ್ ಪೇ ಮಾಡಿರ್ತಾನೋ ಆ ಎಲ್ಲ ಅಮೌಂಟ್ ಅನ್ನು ಕೂಡ ಆಡ್ ಮಾಡಬೇಕಾಗುತ್ತೆ. ಸೊ ಆಲ್ ದೋಸ್ ಅಮೌಂಟ್ ವಾಟ್ ಎವರ್ ದ ಕಸ್ಟಮರ್ ವುಡ್ ಹ್ಯಾವ್ ಪೇಡ್, that has to be added. So following are some of that items. Raw material supplied by buyer directly or indirectly, which is free of cost or reduced cost. Sometimes buyer will only supply few raw materials. It might be free of cost or at discounted rate. So that has to be considered. Next is design and developmental charges. So in order to purchase, in order to manufacture a product, there'll be certain designs have to be made and development have to be made to the product. For that, the buyer would have paid certain amount. Those things should also be added to this selling price. ಸೊ ಕೆಲವೊಂದೊಂದ್ಸತಿ ಬೈಯರೇ ಎಕ್ಸ್ಟ್ರಾ ಅಮೌಂಟ್ ನ ಪೇ ಮಾಡಿ ಡಿಸೈನ್ ಡೆವಲಪ್ಮೆಂಟ್ ಚಾರ್ಜಸ್ಗೆ ಅಂತ ಪೇ ಮಾಡಿರ್ತಾರೆ. ಆ ಅಮೌಂಟ್ ಕೂಡ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಇಸ್ ಎನಿ ಪ್ಯಾಕಿಂಗ್ ಮೆಟೀರಿಯಲ್ಸ್ ಆರ್ ಪ್ಯಾಕಿಂಗ್ ಚಾರ್ಜಸ್ ಇನ್ಕರ್ಡ್, ಆಲ್ ದೋಸ್ ಎಕ್ಸ್ಪೆನ್ಸಸ್ ಟು ಬಿ ಆಡೆಡ್. ಏನಾದ್ರು ಪ್ಯಾಕಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಪ್ಯಾಕಿಂಗ್ ಚಾರ್ಜಸ್ ಏನಾದ್ರು ದುಡ್ಡು ಕೊಟ್ಟಿದ್ರೆ ಅದನ್ನ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಈಗ ಪ್ರಾಡಕ್ಟ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ, ಪಬ್ಲಿಸಿಟಿ ಮಾಡಿರ್ತಾರೆ, ಅದಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿರುತ್ತೆ, ಅದನ್ನು ಕೂಡ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಸೊ ಎನಿ charges incurred for advertising or bringing the brand awareness of the product, those expenses need to be added here. And while supplying that or while transporting the goods, transit insurance will be taken. So up to the place of recipient till the goods is transferred to recipient, an insurance in transit would be taken. So for that insurance charges, whatever transportation, so while transporting the insurance will be taken, that particular charges should also be added. So buyer ಜಾಗದ ತನಕ ಗೂಡ್ಸ್ ವರ್ಗಾವಣೆ ಮಾಡಬೇಕಾದ್ರೆ ಆ ದಾರಿ ಸಾಕ್ಬೇಕಾದ್ರೆ ಏನಾದ್ರು ಆಗ್ಬೋದು ಹೆಚ್ಚು ಕಮ್ಮಿ ಅಂತ ಹೇಳಿ ಇನ್ಶೂರೆನ್ಸ್ ನ ತಗೊಂಡಿರ್ತಾರೆ. ಆ ಒಂದು ಇನ್ಶೂರೆನ್ಸ್ ಕೂಡ ಸೆಲ್ಲಿಂಗ್ ಪ್ರೈಸ್ಗೆ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎನಿ ಬೋನಸ್ ಆರ್ ಕಮಿಷನ್. ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸೇಲ್ಸ್, ವಿ ವುಡ್ ಹ್ಯಾವ್ ಗಿವನ್ ಬೋನಸ್ ಆರ್ ಕಮಿಷನ್ ಟು ದ ಏಜೆಂಟ್ಸ್. ಸೊ ಆ ಏಜೆಂಟ್ಸ್ಗೆ ಕೊಟ್ಟಿರ್ತಕ್ಕಂತಹ ಅಷ್ಟು ಬೋನಸ್ ಕಮಿಷನ್ಸ್ ಏನೇ ಇದ್ರು ಕೂಡ ಅದನ್ನ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇನ್ ಆರ್ಡರ್ ಟು ಟ್ರಾನ್ಸ್ಪೋರ್ಟ್ ವಿ ರಿಕ್ವೈರ್ ಅ ಲಾರಿ, ಟ್ರಕ್ ಆರ್ ಏರ್ವೇಸ್, ಸೀವೇಸ್, ಎನಿಥಿಂಗ್. ಫಾರ್ ದಟ್ ವಿಲ್ ಕಾಲ್ ಇಟ್ ಆಸ್ ಫ್ರೈಟ್ ಚಾರ್ಜಸ್. ಸೊ ಟಿಲ್ ದ ಪ್ಲೇಸ್ ಆಫ್ ಡೆಲಿವರಿ ಆಫ್ ದ buyer, whatever the amount is we have incurred, that amount should be added. Next is any additional design charges. See, sometimes for normal customers they will sell different product. If we specify that product should be like this, then additional design charges will be incurred. So that type of charges also should be added upon the selling price. Additional design charges ಏನೇ ಇದ್ರು ಕೂಡ ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೊಳ್ಬೇಕಾಗುತ್ತೆ.
Suppose while paying, if any delay is made or late agi payment ಮಾಡಿದ್ದಾರೆ ಅಂತ ಹೇಳಿದ್ರೆ, they'll charge certain amount of interest on late or a delayed payment. All those interest amount will be added to the selling price. Next, any warranty charges is there. Those compulsory warranty charges will also be added to the selling price. So ಈ ಒಂದು ವಾರಂಟಿ ಚಾರ್ಜಸ್ ನ ಕೂಡ ಆಡ್ ಮಾಡಲಾಗುತ್ತೆ. Next will be subsidies directly linked to the price. So any subsidies, if it is linked with the price, sometimes you get certain subsidies. Those subsidies also we have to add. But the subsidies provided by the central government or the state government should not be added. Central government ಅಥವಾ state government ಯಾವುದೇ ರೀತಿಯ ಸಬ್ಸಿಡಿ ಕೊಟ್ಟಿದ್ರು ಕೂಡ ಅದನ್ನ ಬಿಟ್ಟು ಇನ್ನುಳಿದ ಸಬ್ಸಿಡೀಸ್ ನ ಮಾತ್ರ ಆಡ್ ಮಾಡಬೇಕಾಗುತ್ತೆ. So whatever the subsidies given by the central or the state government should not be taken into consideration. ಈಗ ಒಂದು ಮಷೀನ್ಸ್ ಏನಾದ್ರು ಬುಕ್ ಮಾಡಿದ್ರೆ ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ ಇರುತ್ತೆ. Those type of installation charges should be added to the selling price. Sometimes they would have taken rent or lease. Okay, they'll pay some amount called as royalty. Those royalty and license fees also have to be paid. Okay, that expenses will be added to the selling price. Next, to load the goods, unload the goods, some expenses. We need some human workforce to load and unload the goods. So those expenses or shipping charges, these things should also be added. ಇದಿಷ್ಟು ಆಡ್ ಮಾಡಬೇಕಾಗುತ್ತೆ. ಇಲ್ಲಿ ತನಕ ಏನೇನು ಡಿಸ್ಕಸ್ ಮಾಡಿದ್ವಲ್ಲ ಇದಿಷ್ಟನ್ನು ಕೂಡ ಸೆಲ್ಲಿಂಗ್ ಪ್ರೈಸಿಗೆ ಆಡ್ ಮಾಡಬೇಕಾಗುತ್ತೆ. ದೇರ್ ಆರ್ ಸರ್ಟನ್ ಐಟಮ್ಸ್ ವಿಚ್ ಹ್ಯಾಸ್ ಬಿ ರೆಡ್ಯೂಸ್ಡ್. ಇದಾದ್ಮೇಲೆ ಕೆಲವೊಂದು ಐಟಮ್ಸ್ ಗಳನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ದಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್. ದಟ್ ಇಸ್ ವಿ ಕಾಲ್ ಇಟ್ ಆಸ್ ಎಕ್ಸ್ಕ್ಲೂಷನ್ಸ್. ಎಕ್ಸ್ಕ್ಲೂಷನ್ಸ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಇನ್ಕ್ಲೂಡೆಡ್. ಈ ಕೆಳಗೆ ತೋರಿಸಿರುವಂತಹ ಎಕ್ಸ್ಕ್ಲೂಷನ್ಸ್ ಆಲ್ರೆಡಿ ಏನಾದ್ರು ಇನ್ಕ್ಲೂಡ್ ಮಾಡಿದ್ರೆ ಅದನ್ನ ಮೈನಸ್ ಮಾಡಬೇಕಾಗುತ್ತೆ. ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಇಗ್ನೋರ್ಡ್. ಸಿ, ಇಫ್ ಇಟ್ ಇಸ್ ಇನ್ಕ್ಲೂಡೆಡ್ ಇನ್ ದ ಸೆಲ್ಲಿಂಗ್ ಪ್ರೈಸ್, only then we have supposed to add to it. If it is not included to the selling price, then we have to just ignore it. What are those? The first one is discount. So of course, discount will be given on the certain products. Okay, but there are three conditions on which the discount will be reduced. What are those three conditions? If a discount is allowed before or at the time of supply, which is known as trade discount. ಅವನು ಮಾರೋ ಸಮಯದಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ರೆ ಅಥವಾ ಮಾರೋಕ್ಕಿಂತ ಮುಂಚೆ ಡಿಸ್ಕೌಂಟ್ ಕೊಟ್ಟಿದ್ರೆ ಆ ರೀತಿಯ ಡಿಸ್ಕೌಂಟ್ ನ ಮಾತ್ರ ಸಬ್ಟ್ರಾಕ್ಟ್ ಮಾಡ್ಬೋದು. ಆರ್ ಎಲ್ಸ್ ಸಮಟೈಮ್ಸ್ ಇವನ್ ಆಫ್ಟರ್ ದ ಸಪ್ಲೈ ಇಸ್ ಮೇಡ್, certain discount will be given that will be mentioned in the agreement. If such is mentioned in the agreement, then that can also be given. The third one is cost of durable and returnable containers. Suppose you're purchasing big items in a containers. So when you return the containers, they'll give you some amount. Okay, so those cost of durable and returnable containers should be deducted. So ಕೆಲವೊಂದು ಸತಿ ಈ ದೊಡ್ಡ ದೊಡ್ಡ ಪ್ಯಾಕಿಂಗ್ ಮೆಟೀರಿಯಲ್ ವಾಪಸ್ ಕೊಟ್ಟರೆ ದುಡ್ಡು ಕೊಡ್ತಾರೆ. ಆ ರೀತಿ ರಿಟರ್ನಬಲ್ ಕಂಟೈನರ್ಸ್ ಇತ್ತು ಅಂದ್ರೆ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಸಬ್ಟ್ರಾಕ್ಟ್ ಮಾಡಿದಾಗ ವಿ ಗೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಿಫೋರ್ ಆಡಿಂಗ್ ಪ್ರಾಫಿಟ್ ಮಾರ್ಜಿನ್. ಸೊ ಪ್ರಾಫಿಟ್ಗಿನ ಮುಂಚೆ ಬರುವಂತಹ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಈ ಒಂದು ವ್ಯಾಲ್ಯೂ ಏನ್ ಸಿಕ್ಕಿರುತ್ತಲ್ಲ ಅದಕ್ಕೆ ಪ್ರಾಫಿಟ್ ನ ನಾವು ಆಡ್ ಮಾಡಬೇಕಾಗುತ್ತೆ. ಎನಿ ಪ್ರಾಫಿಟ್ ಇಫ್ ಇಟ್ ಇಸ್ ಗಿವನ್, ದೆನ್ ವಿ ಗೆಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಟ್ಯಾಕ್ಸಬಲ್ ವ್ಯಾಲ್ಯೂ. ಪ್ರಾಫಿಟ್ ನ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಅನ್ನುವಂಥದ್ದು ಸಿಗುತ್ತೆ. ಸೊ ಈ ಒಂದು ವ್ಯಾಲ್ಯೂ ನಮ್ಗೆ ಏನ್ ಸಿಗುತ್ತಲ್ಲ, ಫಾರ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ವಾಟ್ ಎವರ್ ವಿ ಗೆಟ್, ದ GST ವಿಲ್ ಬಿ ಲೆವಿಡ್. ಈ ಒಂದು ವ್ಯಾಲ್ಯೂಗೆ GST ನ ಲೆವಿ ಮಾಡ್ತೀವಿ. ಯಾವ ರೀತಿ GST ಲೆವಿ ಮಾಡ್ತೀವಿ? ಅದಕ್ಕೆ ಇನ್ನೊಂದು ಟೇಬಲ್, ದಟ್ ಇಸ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಮೀನ್ಸ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ವಿ ಹ್ಯಾವ್ ಟು ಪೇ. ಸೊ ವಿ ಹ್ಯಾವ್ ಟು ಟೇಕ್ 2 columns, that is amount, particulars and amount. In that we would have found out the transaction value. ಇದರಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಾವು ಕಂಡಿಡ್ತಿರ್ತೀವಿ. So here we would have got the transaction value. For this transaction value, we have to charge the output tax liability. ಈ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ನಾವು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕಂಡುಹಿಡಿಯಬೇಕಾಗುತ್ತೆ.
ಯಾವ ರೀತಿ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿತೀವಿ? There is a formula. The formula is transaction value into rate of GST. So for the transaction value, if you multiply it with the rate of GST, we get certain amount. That is amount is output tax liability. So when we add all this tax liability, we get total GST payable. ಆಗ ನಮಗೆ ಟೋಟಲ್ ಎಷ್ಟು GST ಪೇ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. This was all about the transaction value format. In the next video, I'll be discussing about how to solve the problems, how to calculate the transaction value, and how to calculate the total GST payable. Hope you have understood the format very well. While solving the problem, you'll have a better understanding. Hope you have liked this video. I'll come back with the next video.